ಎಜಿ ನ್ಯೂಸ್ಗೆ ಸ್ವಾಗತ. ಕೇವಲ 3 ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಕಿತ್ತೂರು ಭಾಗದ ಮಲಪ್ರಭಾ ನದಿ ದಂಡೆಯ ಅನರ್ಹ ಮೀನುಗಾರಿಗೆ ಸಿಕ್ಕಿಲ್ಲ ನ್ಯಾಯ ಎಂಬ ವರದಿ ಅಡಿ ಹುಣಸಿಕಟ್ಟಿ ಗ್ರಾಮದಲ್ಲಿ ಇರುವ ಸಹರಾ ಮೀನುಗಾರ ಸಂಸ್ಥೆಯಲ್ಲಿ ಅರ್ಹ ಮೀನುಗಾರಿಗೆ ನ್ಯಾಯ ಸಿಗ್ತಾ ಇಲ್ಲ ಹಾಗೂ ಅನಧಿಕೃತವಾಗಿ ಪಿಗ್ಮಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ಹುಣಸಿಕಟ್ಟಿ ಗ್ರಾಮದ ರೈತ ಮುಖಂಡ ಮೌಲಾಲಿ ಮಕಾಂದರ್ ಆರೋಪ ಮಾಡಿದ್ರು. ಸದರಿ ಈ ವರದಿಯಲ್ಲಿ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಸಹರಾ ಮೀನುಗಾರ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮೌಲಾಲಿ ಮಕಾಂದರ್ ಆರೋಪಕ್ಕೆ ಕೌಂಟರ್ ಕೊಟ್ಟು ಆತ ಮಹಾನ್ ಸುಳ್ಳುಗಾರ, ಅನಾವಶ್ಯಕವಾಗಿ ತನ್ನ ಸ್ವಾರ್ಥಕ್ಕಾಗಿ ಸಹರಾ ಮೀನುಗಾರಿಕೆ ಸಂಸ್ಥೆ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ರು. ಏನ್ರಿ ವಿಶೇಷವಾಗಿ ನಿಮ್ಮ ಮೇಲೆ ಒಂದು ಸಹರಾ ಮೀನುಗಾರ ಸಂಘದ ಮೇಲೆ ಆರೋಪ ಮಾಡಿದಾರಲ್ಲ, ಏನಿದು, ಏನ್ ಸಮಾಚಾರ? ಸಹರಾ ಮೀನುಗಾರ ಸಹಕಾರ ಸಂಘ ಹುಣಸಿಗಟ್ಟಿ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಈ ಮೌಲಾಲಿ ಮಕಾಂದಾರ್ ಇವು ಸುಳ್ಳು ಆರೋಪ ಮಾಡಿದಾನ್ರಿ ಸರ್. ಏನು ಇಲ್ಲ, ಅದ್ರೊಳಗೆ ಸುಳ್ಳು ಆರೋಪ ಮಾಡಿ ಕೆಸ್ರಿ. ಆಮೇಲೆ ಎಲ್ಲ ಬಲೆ ಕಿಟ್ಟು ಆಮೇಲೆ ಅವ ಅಧ್ಯಕ್ಷ ಇದ್ದಾಗ್ರಿ. ಆಮೇಲೆ ರೀ ಬೈಕ್ ಸಬ್ಸಿಡಿ ಎಲ್ಲ ಅವ ತೊಗೊಂಡನ್ರಿ. ಮತ್ತು ಆಮೇಲೆ ತನುಜಾ ಮಕಾಂದಾರ್ ರೀ, ಅವ್ರ ಮಿಸ್ಸೆಸ್ ರೀ, ಅವ್ರು ಬಲೆ ಕಿಟ್ಟು ತೊಗೊಂಡಾರ್ರಿ. ಆಮೇಲೆ ರೀ ಅವ್ರ ಅಧ್ಯಕ್ಷ ಇದ್ದಾಗನ ರೀ ಬೈಕ್ ಸಬ್ಸಿಡಿ ರೀ ಮೌಲಾಲಿ ಮಕಾಂದಾರ್ ರೀ, ಇವ್ ತೊಗೊಂಡನ್ರಿ ಸರ್. ಆಮೇಲೆ ರೀ ಹರಗೋಲ್ ರೀ ಮೌಲಾಲಿ ಮಕಾಂದಾರ್ ರೀ, ಇದನ್ನ ಹರಗೋಲ್ ತೊಗೊಂಡ್ ಕೆಸ್ರಿ ಅವ್ ಮಾಡ್ಕೊಂಡಾರ ಸರ್ ಬೇರೆದವ್ರಿಗೆ ರೀ. ಹಾ ರೀ ಸರ್, ಮೌಲಾಲಿ ಮಕಾಂದಾರ್ ರೀ ಇವ್ ಮನೆ ರೀ ಅವ್ ಮಾಡ್ಕೊಂಡಾರ ಸರ್ 2014 ರೀ. ಆಮೇಲೆ ರೀ ಅವ್ರ ತಮ್ಮನ ಹೆಸರಲ್ಲಿ ರೀ 16 ಮಾಡ್ಕೊಂಡಾರ್ರಿ ಅವ್ರ ಮನೆ ರೀ. ಎಲ್ಲ ನಮ್ಗ ಬೇಕಂತಾರ್ರಿ. ಅವ್ ಮೀನುಗಾರ ಎಲ್ಲಿ ಹೋಗ್ಬೇಕ್ರಿ? ಒಂದ್ ನಿಮಿಷ. ಈಗ ಏನ್ ಹೇಳ್ತಾ ಇದಾರೆ, ಒಂದು ನಿಜವಾದ ಅರ್ಹ ಫಲಾನುಭವಿಗಳು ಸಿಗ್ತಾ ಇಲ್ಲ. ಯಾರ್ಯಾರು ಬೇರೆಯವ್ರಿಗೆ ಅರ್ಹತೆ ಇಲ್ಲದೆ ಮೀನು ಮಾಡಕ್ಕೆ ಬರಲ್ಲ, ಮೀನುಗಾರಿಕೆ ಮಾಡಕ್ ಬರಲ್ಲ ಅಂತವ್ರಿಗೆ ಇದ್ ಮಾಡ್ಕೊಂಡು ಠೇವಣಿ ತುಂಬಿಸ್ಕೊಂತವ್ರೆ ಸರ್. ಇನ್ನೊಮ್ಮೆ ಯಾವ್ದನ್ ಬೇಕಾದ್ರೆ ಕೌಶಲ್ಯ ಪರೀಕ್ಷೆ ಮಾಡೋಣಲ್ರಿ, ಅದ್ರಾಗ ಏನೈತ್ರಿ ಸರ್. ಇನ್ನೊಮ್ಮೆ ಕೌಶಲ್ಯ ಪರೀಕ್ಷೆ ಮಾಡ್ಕೆಸ ಅದನ್ನ ಇದ್ ಮಾಡ್ಕೊಂಡ್ ತಗೊಳ್ರಿ. ಬಯಲಾದಲ್ಲಿ ಐದೇರಿ ಅದ್ರಾಗ ಮೀನುಗಾರ ಇದು ಇರ್ಬೇಕಂತ ಹೇಳ್ರಿ, ಅದು ಬಯಲಾದಲ್ಲಿ ಐದಾರ್ರಿ. ಆ ಪ್ರಕಾರ ತಗೊಂಡಿವ್ರಿ ನಾವು. ಈಗ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ನೀವು? ನೆಕ್ಸ್ಟ್ ಏನ್ ಮಾಡ್ಬೇಕು? ಏನ್ ಅವ್ರ ಮೇಲೆ ಅದೆಲ್ಲ ಸುಳ್ಳು ಅಂತ ಆರೋಪ ಮಾಡ್ತಾ ಇದ್ರು ಅಥವಾ ಏನ್ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ ಸರ್. ಅವ್ರು ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ. ನಾವು ಎಲ್ಲ ಅಧಿಕಾರಿಗಳ ಸಮ ಇದ್ ಮಾಡೋದ್ರಿ ಸರ್. ಹಾ, ದಾಖಲೆ ಸಮೇತ ರೀ ಅವ್ರು ಏನ್ ಮಾಡಿದಾರ ಅನ್ನೋದು ದಾಖಲೆ ಸಮೇತ ತೋರಿಸ್ತೇವ್ರಿ ನಾವು. ಹಾ, ಪಿಗ್ಮಿ ಮುಗಿಸೋದ್ರಿ ಅವ್ರ ಇದ್ದಾಗನ ಇತ್ರಿ ಅದು. ಈಗ ಅವಾಗ ಅಬ್ಜೆಕ್ಷನ್ ಇರಾಕಿಲ್ರಿ. ಈಗ ನಾವು ಅಧ್ಯಕ್ಷ ಆದ ಬಳಿಕ ಈಗ ಅಬ್ಜೆಕ್ಷನ್ ಬರಾಕ್ರಿ. ಮೊದಲ ಅದನ್ನ ತಿಳ್ಕೊಬೇಕಿಲ್ರಿ, ನಾವು ಪಿಗ್ಮಿ ಇರಾಕಿಲ್ಲ ಯಾಕೆ ಮಾಡಿದ್ವು ನಾವು. ಸುಳ್ಳು ಆರೋಪ. ಬಸವರಾಜ್ ಅವರಿಗೆ ನನ್ನ ನಮಸ್ಕಾರ. ಇವತ್ತಿನ ದಿವಸ ಮೊನ್ನೆ ಸಹರಾ ಮೀನುಗಾರರ ಸಂಘದ ಒಂದು ಸುದ್ದಿಯನ್ನ ಮಾಡಿದ್ರು. ಅದೆಲ್ಲ ನಾವು ಸುದ್ದಿ ನೋಡಿದ ತಕ್ಷಣ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ನಾವು ಇವತ್ತು ಭೇಟಿ ಕೊಟ್ಟು ಅವರ ಮುಖಾಂತರ ನಾವು ಬಸವರಾಜ್ ಅವರನ್ನ ಭೇಟಿ ಆಗಲಿಕ್ಕೆ ವೀರಾಪುರ ಗ್ರಾಮಕ್ಕೆ ಬಂದಿದ್ವಿ. ಎಲ್ಲ ಮೀನುಗಾರರ ಸಂಘದ ಎಲ್ಲ ಸದಸ್ಯರು ಹಾಗೂ ಫಲಾನುಭವಿಗಳನ್ನ ಕರ್ಕೊಂಡು ನಾವು ಬಸವರಾಜ್ ಅವರ ಕಡೆ ಬಂದಿದ್ವಿ. ಈಗ ಬಂದ ಮೇಲೆ ಅವ್ರಿಗೆ ಅರ್ಥ ಆಗಿದೆ, ಈ ಮೀನುಗಾರ ಸಂಘದಲ್ಲಿ ಯಾವ ದ್ವೇಷಗಳಿಲ್ಲ, ದ್ವೇಷ ಇಲ್ಲದೆ ಯಾವ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾನೋ ಅನ್ನೋಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ಇನ್ನೊಂದು, ಅವ್ರು ಮೌಲಾಲಿ ಮಕಾಂದರ್ ಇದಾರಲ್ಲ, ಮೌಲಾಲಿ ಮಕಾಂದರ್ ಅವ್ರಿಗೆ ಯಾಕೆ ಆರೋಪ ಮಾಡ್ತಾರೆ? ಈಗ ಆ ಪ್ರಕಾರ ಮೌಲಾಲಿ ಮಕಾಂದರ್ ಅನ್ನುವಂತ ಎಲ್ಲ ಆರೋಪ ಮಾಡಿದಾನೆ. ಅವ ಮಾಡಿದ ಆರೋಪ ಎಲ್ಲ ಸುಳ್ಳು. ಬಂದಂತ ಎಲ್ಲ ಅನುದಾನ ಎಲ್ಲ ಸವಲತ್ತುಗಳನ್ನ ಸ್ವತಃ ಮೊದಲನೇ ಪಟ್ಟಿಯೊಳಗೆ ತಗೊಂಡಾನ. ಮೊದಲನೇ ಪಟ್ಟಿಯೊಳಗೆ ತಗೊಳ್ಳೋದ ತನ್ನ ಮನೆಯ ತಮ್ಮನಿಗೆ, ತಮ್ಮನ ಹೆಂಡತಿಗೆ, ತನ್ನ ಹೆಂಡತಿಗೆ, ತನ್ನ ಮನೆಯ ಕುಟುಂಬಕ್ಕನ್ನ ಮಾಡ್ಕೊಂಡ್ ಕೆಲಸ ಉಳಿಕಿದವ್ರಿಗೆ ಕೊಟ್ಟಿದ್ದಾನ ಅನ್ನುವಂತ ಒಂದು ದಾಖಲೆಗಳು ಇಲ್ಲದಾವ್. ಈ ದಾಖಲೆಗಳ ಪ್ರಕಾರ ಎಲ್ಲಾ ಸವಲತ್ತುಗಳನ್ನ ತಗೊಂಡ ಸುಳ್ಳು ಆರೋಪ ಮಾಡ್ತಾ ಇದ್ದಾನ. ದಯವಿಟ್ಟು ಈ ಸಂಘ ಸಂಸ್ಥೆಗಳನ್ನ ಹೆಸರುಗಳನ್ನ ಕೆಡಿಸಬಾರ್ದು. ಸಂಘ ಸಂಸ್ಥೆಗಳನ್ನ ಬೆಳೆಯಕ್ಕೆ ಅವಕಾಶ ಕೊಡಬೇಕು. ಅದ್ರಾಗ ಈ ಪತ್ರಕರ್ತರ ಪಾತ್ರ ಮುಖ್ಯ ಆಗಿರ್ತದ. ದಯವಿಟ್ಟು ನೀವು ಸಹಿತ ಮುಂದೆ ಸುದ್ದಿ ಮಾಡುವಾಗ ಒಳ್ಳೆ ಸಂದೇಶ ಕೊಡ್ರಿ ಸಮಾಜಕ್ಕೆ, ಮತ್ತು ಈ ಸಂಘಗಳ ಬೆಳವಣಿಗೆ ಆಗಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿ ನನ್ನ ಎರಡು ಮಾತು. ಬಹಿರಂಗ ಚರ್ಚೆಗೆ ಬರ್ಲಿ, ಅಧಿಕಾರಿಗಳ ಜೊತೆಗೆ ಕರ್ಕೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆ ಮಾಡ್ಲಿ. ಯಾರು ಫಲಾನುಭವಿಗಳು, ಯಾರು ಅನರ್ಹರ ಫಲಾನುಭವಿಗಳಿಗೆ ಯಾರಾದ್ರೂ ಇವ್ರು ಸವಲತ್ತು ಮಾಡಿ ಕೊಟ್ಟಿದ್ದಾದ್ರೆ ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಣ. ಮತ್ತೆ ಕ್ರಮ ಕೈಗೊಳ್ಳಿ, ಏನಿಲ್ಲ, ಅದು ಏನು ನಾವು ಅದಕ್ಕೆ ರೆಡಿ ಇದೀವಿ. ನಾನು ಒಬ್ಬ ಸಂಘದ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಆರೋಪ ಮಾಡ್ತಕ್ಕದ್ದಲ್ಲ, ಮಾಡಿದ್ರೆ ನಾವು ಕಾನೂನು ಕ್ರಮ ತಗೊಳ್ತೀವಿ.
ಈ ಹೋರಾಟಕ್ಕೂ ಸಿದ್ಧ. ಸಾರಾ ಮೇನಗ ಸರ್ಕಾರಿ ಸಂಘದ ಸದಸ್ಯ ಡೈರೆಕ್ಟರ್ ಆಗಿದ್ದೇನೆ. ಹಾ. ಮೊಲಾಲಿ ಮುಕಂದರ್ ಅವರು ಒಂದು ಅಧಿಕಾರಿ ಆಸೆ ಪೂರ್ವಕವಾಗಿ ಇದನ್ನೆಲ್ಲ ಬಹಿರಂಗವಾಗಿ ಹೆಸರು ಕೆಡ್ಸತ್ತಿದ್ದಾರೆ. ಮತ್ತ ಒಂದು ಸಂಘದೊಳಗೆ ಕೆರೆಗಳಿದ್ರೆ ಬೇರೆದವ್ರಿಗೆ ಊರಿನಲ್ಲಿ ಅವ್ರಿಗೆ ಹೋಗಿ ಅವ್ರಿಗೆ ಅಧಿಕಾರವನ್ನು ಮಾಡಿ ಕೊಡ್ದಂಗೆ ಮಾಡ್ತಿದ್ದಾರೆ. ಒಂದ ಸಂಘದಲ್ಲಿರುವಂತ ಸಂಪರ್ಕ ಕೆರೆಯನ್ನು ವರ್ಷಕ್ಕೆ 5,000 ರೂಪಾಯಿ ಅಂತ ಕೊಡುವಂತೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ. ಸಂಘಕ್ಕೆ ಗೊತ್ತಿಲ್ಲ ಇದು. ರೊಕ್ಕ ವರ್ಷಕ್ಕೆ 5,000 ರೂಪಾಯಿ ಅಂತ ತಗೋತಿದ್ದಾನೆ. ಅವರು ಮೌಲಾಲಿ ಮಕಾಂದಾರ್ ಏನ್ ಅರ್ಹತೆ ಇದೆ ನಿನಗೆ? ರೈತ ನೀನ್ ನಿಜವಾದ ರೈತ ಆದ್ರ ಬಹಿರಂಗವಾಗಿ ಬಂದು ಹೇಳಿಕೆ ಕೊಡ್ಲವ. 1 ಗುಂಟೆ ಹೊಲ ಇಲ್ಲ, ಮತ್ತ ಅವಂಗ ರೈತಕಿ ಮಾಡುವ ಏನೋ ಒಂದು ಪದ್ಧತಿನೂ ಗೊತ್ತಿಲ್ಲ. ನಿಜವಾದ ರೈತ ನಾವು ಸುಮ್ನೆ ಕುಂತೇವು, ಎಲ್ಲ ಸಂಘಟನೆ ಮಾಡುದು, ಸರ್ಕಾರದಿಂದ ಹಣ ತಿನ್ನುದು, ಫ್ಯಾಕ್ಟರಿಗಳಿಂದ ಹಣ ತಿನ್ನುದು, ಇದನ್ನೆಲ್ಲ ಮಾಡ್ಕೊಂತ ಆಫೀಸರ್ಗಳನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಅಂಜಿಸ್ತಾ ನಡೆದಾನು. ಅವ್ರ ಟವಲ್ ಹಾಕೊಂಡ್ ಅಡ್ಡಾಡತಾನು. ಏನು ಅವ್ನು ರೈತ ಅಲ್ರಿ ಅವ್. ನಿಜವಾದ ರೈತರ ಬೇಕಾರೆ ಅವನು ಓನ್ಯಾಗ ಮನಿ ಐತ್ ನಂದು, ಅವಂದು ಬಂದ್ ನೋಡ್ರಿ, ನಮ್ದು ಬಂದ್ ನೋಡ್ರಿ. ಹೊಲ ಅವಂದ್ ಏನೈತೋ ಒಂದ್ ಏನ್ರ ಉತ್ತಾರ ಇದ್ರ ತೋರ್ಸನ್ರಿ ಅವ್. ಮತ್ತೆ ಹೌನ್ರಿ, ಅವನ್ ಒಂದ್ PM ಕಿಸಾನ್ ಯೋಜನೆ ಏನ್ರ ಐತಿ ಹೊಂದಿದಾನು, ಮತ್ತ ಏನ್ರ ಒಂದ್ ಉತ್ತಾರ ಹೊಂದಿದಾನು. ಅವ ಅವಂದ್ ಏನೈತಿ ಅನ್ನೋದನ್ನ ತೋರಿಸಿ ಗ್ಯಾಸ ಅವ ನಿಜವಾಗಿ ಟವಲ್ ಹಾಕೋಬೇಕವ. ಅವಂದ್ ಏನು ಅರ್ಹತೆನೇ ಇಲ್ಲ, ಅವ್ನ್ ರೈತನ ಅಲ್ರಿ. ಅದನ್ನ ಅಧಿಕಾರಿಗಳನ್ನ ಹೆದರ್ಸಾಕ್ ಅದೊಂದ್ ಹಾಕೊಂಡ್ ಅಡ್ಡಾಡ್ತಾನ. ಟೋಲ್ ಹಾಕದ್ ಫ್ರೀ ಮಾಡ್ಕೊಳಕ್ ಇಂಥವೆಲ್ಲ ಸವಲತ್ತು ತಗೊಳಕ್ರಿ. ಮತ್ ಇಷ್ಟೆಲ್ಲಾ ಇಟ್ಕೊಂಡ್ ಮಂದಿ ಹೊಳಕ್ ಇವ್ ಏನ್ ತೆಗಿತಾನ್ರಿ? ಗಳೆ ಹೊಡ್ಯಾಕ ಬರ್ತೈತೋ ಏನ್ ಮಾಡಾಕ್ ಬರ್ತೈತೋ ಬೇಕಾದ್ರೆ ನಮ್ಮನ್ನು ನೋಡ್ರಿ, ಅವನು ನೋಡನ್ರಿ ಅಧಿಕಾರಿಗಳು ಬಂದ. ಯಾವ ರೈತನೂ ಅಲ್ಲ, ಏನೋ ಅವನ ಹೆಸರಲ್ಲಿ 1 ಗುಂಟೆ ಹೊಲಾನು ಇಲ್ಲ. ಮೀನುಗಾರ ಸಹಕಾರ ಸಂಘ ಹುಣಸಿಗಟ್ಟಿ, ಇದರ ನಾವು ಸೆಕ್ರೆಟರಿ ಇದ್ದೇನ್ರಿ. ನಮ್ 2019 ನಮ್ಮ ಮ್ಯಾಗ ಆರೋಪ ಮಾಡ್ಕೊಂತ ಇದ್ದಾನ್ರಿ, ಸುಳ್ಳು ಆರೋಪ. ಅಂದ್ರ ನಮ್ಗ ಸ್ಟಾರ್ಟಿಂಗ್ ಏನಂದ್ರಿ, ನಮ್ಮ ಶಾದಿ ಮಹಲ್ ಕಟ್ಟಿದ್ರು ನಾವು 7.5 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗೈತ್ರಿ. ಅದ್ರಾಗ ಏನತ್ರಿ 3 ಮಂದಿ ಜಾಯಿಂಟ್ ಅಕೌಂಟ್ ಇತ್ರ. ಅವ್ ಏನ್ ಮಾಡಿದ್ರಿ, ಒಬ್ಬ ತಿಕ್ಕೊಂದ್ರಿ, ಎನಿ ಟು ಕಂಡೀಷನ್ ಇತ್ತ, ಒಬ್ಬ ತಿಕ್ಕೊಂದ್ರಿ. ನಾ ಅದ್ರ ಬಗ್ಗೆ ನಾ ಸೆಕ್ರೆಟರಿ ಇದ್ರಿ ಅದಕ್ಕ ಶಾದಿ ಮಹಲ್ಕ ಸೆಕ್ರೆಟರಿ ಅಂತಲೇ ಅವ್ ಏನ್ ಮಾಡಿದ್ರಿ, ನೀ ನನ್ ಮ್ಯಾಗ ನಾ ಕಂಪ್ಲೇಂಟ್ ಕೊಟ್ಟಿನಿ KVG ಬ್ಯಾಂಕಿಗೆ. ಕಂಪ್ಲೇಂಟ್ ಕೊಡಂತಲೇ ಅವ್, ನೀ ನನ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿದಿ, ನಾ ನಿನ್ನ ಮ್ಯಾಗ ಆರೋಪ ಮಾಡ್ತೀನಿ ಹೇಳಿ ಸೊಸೈಟಿ ಮ್ಯಾಗ ಅಲಿಗೇಷನ್ ಮಾಡಿಸ್ತ್ರಿ. ಪೂರಾ ಯಡಿಯೂರಪ್ಪ ಅವ್ರಿಗೆ, ಎಲ್ಲರಿಗೂ, DC ಅವ್ರಿಗೆ, ಬೊಮ್ಮಾಯಿ ಎಲ್ಲಾರ್ಗು, ಸಹಕಾರ ಮಂತ್ರಿ ಅವ್ರಿಗೆ ಮಾತಾಡ್ಬೇಕು ನೀವು. ಎಲ್ಲಾ ಆರೋಪ ಮಾಡಿದ್ರಿ. ಅಧಿಕಾರ ಆಸ್ತಿ ಸಲಾಗ್ರಿ ಮಾಡಿದ್ರಿ. ಎಲ್ಲಾ ತನಿಖೆ ಆಯ್ತ್ರಿ. ತನಿಖೆ ಹಾಕಿ 5 ವರ್ಷ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರಿ. ತಪ್ಪು ಕೆಲಸ ಮಾಡಿದ್ರೆ 5 ವರ್ಷ ಸಸ್ಪೆಂಡ್ ಆದ್ರಿ. ಇಂದ ವರ್ಷ ಮತ್ತು ಇಷ್ಟ ಆದ್ರೂ ಇನ್ನೂ ತನಕ ನಮಗ ಅವ್ ಕಾಡ್ತಾ ಇದ್ದಾನೆ. ಅಂದ್ರ ನಮಗ ಅಷ್ಟ ಇದು ಮಾಡ್ತಾನೆ ಇದ್ದಾರೆ. ಮತ್ತ ಲೋನ್ ತಗೊಂಡಿದ್ರಿ ಅವ್ 50,000 ರೂಪಾಯಿ ಲೋನ್ ತಗೊಂಡ್ರಿ. ಮತ್ತ ಅದ ಹಿಂದ ವರ್ಷ ತಮ್ಮ ಮಿಸ್ಸಸ್ ಹೆಸರ್ಲೆ 25,000 ರೂಪಾಯಿ. ಅದ ಲೋನ್ ಏನ್ ತುಂಬಿಲ್ರಿ ಅವ್ ಇನ್ನೂ ತನಕ. ಅದ ಸ್ವಲ್ಪ ಕೇಸ್ ಹಾಕಿದ್ರಿ. ಕೇಸ್ ಹಾಕಂದ್ಲೆ ಅದ 75,000ಕ್ಕ 1,80,000 ರೂಪಾಯಿ ಆಗೈತ್ರಿ. ಅದನ್ನ ನಾವ್ ಎಲ್ಲಾರ್ಗು ಏನ್ ಹೇಳೋರು, ಸಂಘ ಮನ್ನಾ ಆಕೇತಿ, ಯಾರು ತುಂಬಬೇಡ್ರಿ ಹಿಂಗ ಹೆಸರು ಹೇಳಿ ನಮ್ಮ ಸೊಸೈಟಿ ಹೆಸರು ಸ್ವಲ್ಪ ಕೆಡ್ಸತ್ತಲ್ರಿ. ಒಟ್ಟಾರೆ ಏನಪ್ಪಾ ಅಂದ್ರೆ ನಿಮ್ಮ ಸಂಘದ ಹೆಸರನ್ನ ಕೆಡಿಸ್ತಾ ಇದ್ರಿ. ಅಬ್ದುಲ್ ರಜಾಕ್ ಮುರುಗೋಡ, ನಾನು ಸಹಕಾರ ಸಂಘದ ಸದಸ್ಯನಾಗಿದ್ದೇನೆ. ಆದ್ರೆ ಇವರು ಸುಳ್ಳ ಪಿಗ್ಮಿ ಏಜೆಂಟ್ ಕೂಡ ಆಗಿದ್ದೇನೆ. ಈ ಆರೋಪ ಮಾಡಿದಾರು ಹಸೀನಾವಿ ಮುಗುಟ್ ಸಾಬ್ ಹಾಜಿ, ಅವರು ನಮ್ಗೆ ಏನ ಸವಲತ್ತು ಸಿಗ್ತಾ ಇಲ್ಲ, ಪಿಗ್ಮಿ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅವರು ಒಂದ್ ಮತ್ಸ್ಯಾಸ್ತ್ರ ಯೋಜನೆಯಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ ಫಸ್ಟ್. ಆಮೇಲೆ ಲೋನ್ ಅವ್ರಿಗೆ ಅವ್ರ ಹೆಸರಲ್ಲಿ 50,000 ರೂಪಾಯಿ, ಅವ್ರ ಗಂಡನ ಹೆಸರಲ್ಲಿ 50,000 ರೂಪಾಯಿ, ಮಗನ ಹೆಸರಲ್ಲಿ 50,000 ರೂಪಾಯಿ. ಅದ ಅಲ್ಲದಿದ್ದಾಗೂ ತನ್ನ ಪತಿಗೆ ಆರಾಮ್ ಇಲ್ದಾಗ ಅಳ್ಕೊಂತ ಬಂದ್ರು ಸೊಸೈಟಿಗೆ, ಮತ್ತೆ ಲೋನ್ ಕೊಡ್ರಿ ಅಂತ ಹೇಳಿ ಬೇರೆಯವ್ರ ಹೆಸರಲ್ಲಿ ಕೂಡ ಲೋನ್ ಕೊಟ್ಟಿ ಅವ್ರಿಗೆ ಬದುಕಿಸಿದವೆ. ಆದ್ರೂ ಕೂಡ ನಮ್ಮ ಮೇಲೆ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅಧಿಕಾರ ಮೌಲಾಲಿ ಮಕಾಂದರ್ ಮಾತು ಕೇಳಿ ಯಾಕಂದ್ರೆ ಯಾಕೆ ಕಾಡ್ತಾ ಅಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ. ಸ್ವಾರ್ಥ ಮೌಲಾಲಿ ಮಕಾಂದರ್ ಇದೇ ಮಾಡ್ಕೊಂತ ಅವನು ಡೂಪ್ಲಿಕೇಟ್ ಮಾಡಿ, ನನಗ ಅಧ್ಯಕ್ಷ ಇದ್ದಾಗ ಯಾವ್ದೋ ಒಂದು ಲೋನ್ಗೆ ಸಹಿ ಬೇಕಾದ್ರ ನನಗೆ ದುಡ್ಡು ಬೇಕು, ನನಗೇನ್ ಲಾಭ, ಕುತುಬವ್ ನೀನು ಅಧ್ಯಕ್ಷನ ಆಗು, ಈ ತರ ಚಾಲೆಂಜ್ ಮಾಡ್ತಾ ಇದ್ದ. ಅದಕ್ಕಾಗಿ ನಾವು ಕಾನೂನು ಪ್ರಕಾರವಾಗಿ ಕುತುಬುದ್ದೀನ್ ಬೇನ್ಕಪ್ಪ ಅಧ್ಯಕ್ಷ ಮಾಡಿದ್ದೇವೆ. ಯಾವುದೇ ಸುಳ್ಳು ಅಂತೂ ಇಲ್ಲ. ನಮ್ದು ಇಲೆಕ್ಷನ್ ಮಾಡಿದ್ದೇವೆ ಯಾರ ಕಡೆಯಿಂದ.
ಆದ್ರೆ ಇವ್ನಿಗೆ ಅಧಿಕಾರ ಆಸಿಬೇಕಾಗಿದೆ. ಅದಕ್ಕೆ ಒಂದ್ ಸ್ವಲ್ಪ ಈ ತರ ಕಾಡ್ತಾ ಇದ್ದಾನೆ. ಸಂಸ್ಥೆ ಹೆಂಗಾರ ಬಂದಾಗ್ಲಿ, ನನ್ನ ಸಾಲ ಮನ್ನಾ ಆಗ್ಲಿ, ಇದೇ ಉದ್ದೇಶ ಇವ್ರದ. ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಇವಿಷ್ಟು ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಸಹರ, ಒಂದ್ ರೀತಿ ಮೀನುಗಾರಿಕೆಯ ಒಂದ್ ರೀತಿ ಸರ್ವ ಸದಸ್ಯರು ಮತ್ತೆ ನಿಜವಾದ ಮೀನುಗಾರರ ಒಂದ್ ರೀತಿ ಅಭಿಪ್ರಾಯ ಅಂತ ಇದ್ ಮಾಡ್ತಾ ಇದೆ. ವಿಶೇಷವಾಗಿ ಮಾನ್ಯ ಅಧಿಕಾರಿಗಳು ದಯವಿಟ್ಟು ಅವ್ರ ಮೇಲೆ ಇವ್ರ ಆರೋಪ ಮಾಡ್ತಾವ್ರೆ, ಇವ್ರ ಮೇಲೆ ಇವ್ರ ಆರೋಪ ಮಾಡ್ತಾವ್ರೆ. ದಯವಿಟ್ಟು ಈಗ ಬಹಿರಂಗವಾಗಿ ಚರ್ಚೆ ಕರಿತಾವ್ರು ಮೊಲಾಲಿ ಮಕಾಂದರ್ ಅವ್ರಿಗೆ. ಯಾಕೆ ಇದು ಆಯ್ತಾ, ಯಾಕೆ ಅಧಿಕಾರಿಗಳು ಮಧ್ಯ ಪ್ರವೇಶ ಮಾಡಬಾರ್ದು, ಈ ಅವ್ಯವಸ್ಥೆನ ಸರಿಪಡಿಸಿ ಒಂದ್ ರೀತಿ ಎಲ್ಲಾರನ್ನೂ ಸಹ ಇದ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದ್ ರೀತಿ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಮಂಕಾಳ್ ವೈದ್ಯ ಅವರ ಗಮನಕ್ಕೆ. ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ, ಮೀನುಗಾರಿಕೆ ಇಲಾಖೆ ತಾವು ಸಚಿವರಾದ್ಮೇಲೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಹಲವಾರು ಬರೇ ನಿಮ್ಮ ಭಟ್ಕಳ, ಕಾರವಾರ ಬರೇ ಆ ಕಡೆ ಮೀನುಗಾರರಿಲ್ಲ ಆಯ್ತಾ. ಈ ಕಡೆ ಬೆಳಗಾವಿಯಲ್ಲೂ ಸಹ ಸಾಕಷ್ಟು ಜನ ಮೀನುಗಾರಿಕೆ ಮಾಡಿ ದಿನನಿತ್ಯ ಉಪಜೀವನ ಮಾಡಿಸೋರು ಇದ್ದಾರೆ, ದಿನನಿತ್ಯ ಜೀವನ ಸಾಗಿಸ್ತಾವ್ರೆ. ಆದರೆ ಒಂದು ಇದಿದೆ, ನಿಮ್ ಮೀನುಗಾರಿಕೆ ಇಲಾಖೆಗೆ ಬರ್ತಕ್ಕಂಥ ಬಹುತೇಕ ಸೌಲಭ್ಯಗಳು ಬರೀ ಕರಾವಳಿ ಸೈಡ್ಗೆ ಹೋಗ್ತಾವೆ. ಉತ್ತರ ಕನ್ನಡ ವಿಶೇಷವಾಗಿ ಅಲ್ಲಿಂದ ಇಲ್ಲಿ ಮಂಗಳೂರು, ಉಡುಪಿ, ಮಲ್ಪೆ ಮತ್ತೆ ಭಟ್ಕಳ, ಹೊನ್ನಾವರ ಮತ್ತೆ ಈ ಕಡೆ ಕುಮಟಾ, ಅಂಕೋಲ ಮತ್ತೆ ಕಾರವಾರ ಈ ಕಡೆ ಭಾಗದಲ್ಲಿ ಮಾತ್ರ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ. ವಿಶೇಷವಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ, ನೀವು ಬರೇ ಕಾರವಾರ ಭಾಗಕ್ಕೆ ಮಾತ್ರ ನೀವು ಮಿನಿಸ್ಟರ್ ಅಲ್ಲ ಸರ್. ಈ ಕಡೆ ಭಾಗದವರು ಸಹ ಸಾಕಷ್ಟು ಜನ ಮೀನುಗಾರಿದ್ದಾರೆ, ದಿನನಿತ್ಯ ಉಪಜೀವನ ಮಾಡಿ ಮೀನುಗಳನ್ನ ಹಿಡಿದು ಜೀವನ ಮಾಡ್ತಾರೆ ಆಯ್ತಾ. ಹಾಗಾಗಿ ನಾನ್ ಕೇಳೋದು, ನೀವೆಷ್ಟು ಸವಲತ್ತುಗಳು ಕೊಡ್ತಿರೋ ಅಷ್ಟೇ ಸಮಾನಾಂತರ ಸವಲತ್ತುಗಳು ಈ ಕಡೆ ಬೇಕು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಒಬ್ಬ ಮೀನುಗಾರ ಏನಾದ್ರು ತೀರ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ಏನೋ ಸಾಕಷ್ಟು ಸೌಲಭ್ಯ ಕೊಡ್ತೀರಾ, ಒಂದ್ ರೀತಿ ಪರಿಹಾರಧನ ಕೊಡ್ತೀರಾ. ಆದರೆ ಇಲ್ಲಿ ಎಷ್ಟೋ ಜನ ಒಂದ್ ರೀತಿ ಮೀನುಗಾರರು ಎಷ್ಟೋ ಜನ ಮೀನುಗಾರಿಕೆ ಮಾಡುವಾಗ ಸಾಕಷ್ಟು ಪೆಟ್ಟಚ್ಕೊಂಡವ್ರೆ ಏನ್ರಿ, ಮತ್ತೆ ಸಾಕಷ್ಟು ಜನ ಮರಣ ಹೊಂದಿದ್ದಾರೆ ಆಯ್ತಾ. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ನ್ಯಾಯ ಕೊಟ್ರಿ ಸ್ವಾಮಿ ನೀವು ಆಯ್ತಾ. ನೀವು ಮೀನುಗಾರಿಕೆ ಇಲಾಖೆ ಸಚಿವರಾದ್ಮೇಲೆ ಎಷ್ಟು ಸಲ ಬೆಳಗಾವಿ ಜಿಲ್ಲೆಯ ಮೀನುಗಾರನ ಭೇಟಿ ಮಾಡಿದ್ದೀರಾ ನೀವು ಆಯ್ತಾ. ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಕಿತ್ತೂರು ಮತ್ತೆ ಬೈಲಹೊಂಗಲ ಭಾಗದ ಮೀನುಗಾರರು ಬಂದು ಭೇಟಿ ಮಾಡಿದ್ದಾರೆ ನಂಗೆ ಆಯ್ತಾ. ಹಾಗಾಗಿ ಬರೇ ಯಾಕಪ್ಪ ಅಂತಂದ್ರೆ ಈಗ ಇವ್ರು ಪಾಪ ಇವ್ರು ಹೇಳ್ತಾವ್ರು ಬಿಡಿ, ಮೀನು ಮರಿಗಳನ್ನ ಕೊಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳು. ನನ್ನ ಪ್ರಕಾರ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ, ಅರ್ಥ ಆಯ್ತಾ. ಬಹುತೇಕ ಕೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಾದ್ರೆ ಬೇಗ ಕೊಡ್ತೀರಾ, ಇಲ್ಲಿ ಮೀನುಗಾರಿಕೆ ಅಟ್ಲೀಸ್ಟ್ ಮೀನು ಮರಿಗಳನ್ನ ಸಮಯಕ್ಕೆ ತಕ್ಕಂತೆ ಕೊಟ್ರೆ ಎಲ್ಲ ಒಂದ್ ಕಡೆ ಮೀನುಗಾರಿಕೆ ಉತ್ತೇಜನ ಆಗುತ್ತೆ, ಹೊಸ ಮೀನುಗಾರರು ಉತ್ಪಾದನೆ ಆಗ್ತಾರೆ. ಎಲ್ಲಿ ಮತ್ತೆ ಕೇಂದ್ರ ಸರ್ಕಾರದಿಂದ ಮಾನ್ಯ ಕಾಗೇರಿಜಿಗೆ ಕೇಳ್ತೀನಿ ನಾನು, ಅರ್ಥ ಆಯ್ತಾ. ಕೇಂದ್ರ ಸರ್ಕಾರದಿಂದ ಮತ್ಸ್ಯ ಯೋಜನೆಗೆ ಅಷ್ಟು ಸೌಲಭ್ಯ ಕೊಟ್ವಿ, ಇಷ್ಟು ಸೌಲಭ್ಯ ಕೊಟ್ವಿ ಅಂತ ಹೇಳ್ಬಿಟ್ಟು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಓಟ್ಗಳೆಲ್ಲ ಬಡ್ಕೊಂಡು ಹೋದ್ರಿ, ಅರ್ಥ ಆಯ್ತಾ. ಆದರೆ ಇಲ್ಲಿವರೆಗೂ ಸಹ ಕೇಂದ್ರ ಸರ್ಕಾರದಿಂದ ಎಷ್ಟು ಸೌಲಭ್ಯ ಬಂದವ ಅರ್ಥ ಆಯ್ತಾ. ಹಾಗಾಗಿ ದಯವಿಟ್ಟು ಸಾಕಷ್ಟು ಮನೆಗಳು ಸೌಲಭ್ಯ ಬಂದವೆ, ಬೈಕ್ಗಳು ಸೌಲಭ್ಯ ಬಂದವೆ, ಮತ್ತೆ ಸಾಕಷ್ಟು ಅವ್ರದೇ ಆದ ಹಣಕಾಸಿನ ಸೌಲಭ್ಯಗಳು ಬಂದವೆ. ಇಲ್ಲಿ ಯಾರಿಗಾರು ತಲುಪಿದ್ಯಾ ಕೇಂದ್ರ ಸರ್ಕಾರದ್ದು, ಅರ್ಥ ಆಯ್ತಾ. ಹಾಗಾಗಿ ದಯವಿಟ್ಟು ನಾನ್ ಕೇಳೋದು ಕೇಂದ್ರ ಮೀನುಗಾರಿಕೆ ಇಲಾಖೆ ಸಚಿವರಿಗೆ ಮತ್ತೆ ವಿಶೇಷವಾಗಿ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವರಿಗೆ, ಬರೀ ನೀವು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಈ ಕಡೆ ಬೆಳಗಾವಿ ನಿಮ್ಮ ಪಕ್ಕದ ಜಿಲ್ಲೆ ಈ ಕಡೆ ಭಾಗದಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ. ಬಹುತೇಕ ನದಿಗಳು ಬರ್ತವೆ, ಘಟಪ್ರಭಾ, ಮಲಪ್ರಭಾ ಮತ್ತೆ ಕೃಷ್ಣ, ಹೀಗೆ ಹಲವಾರು ನದಿಗಳು ಬರ್ತವೆ. ಈ ಕಡೆ ನದಿ ದಂಡೆ ಅಕ್ಕಪಕ್ಕದಲ್ಲಿ ಕೆರೆಗಳಲ್ಲಿ ಒಂದ್ ರೀತಿ ಮೀನುಗಾರಿಕೆ ಮಾಡಿ ಇವತ್ತು ಸಹ ಉಪಜೀವನ ಮಾಡ್ತಾವ್ರೆ. ಇವರ ಕಣ್ಣೀರನ್ನು ಆಲ್ಸಿ ಆಯ್ತಾ ಅಂತ ಹೇಳ್ಬಿಟ್ಟು ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.